ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಸೆಪ್ಟೆಂಬರ್ 22ರಿಂದ ಅಂದರೆ ಈ ಸೋಮವಾರದಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡನೇ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಮಾಡಲಿಕ್ಕೆ ಸಿದ್ಧವಾಗಿದೆ. ಸೆಪ್ಟೆಂಬರ್ 22ರಿಂದ ಶುರುವಾಗುತ್ತೆ. ಈ ಮುಂಚೆ 2015ರಲ್ಲಿ ಆಗ ಶಾಶ್ವತ ಹಿಂದುಳಿದ ಆಗದ ಅಧ್ಯಕ್ಷರಾಗಿದ್ದಂಥ ಕಾಂತರಾಜ್ ನೇತೃತ್ವದಲ್ಲಿ ಇದೇ ರೀತಿಯ ಸಮೀಕ್ಷೆ ಮಾಡಿದರು. ಜಾತಿ ಗಣತಿ ಅಂತ ಕರಿತಾ ಇದ್ರು. ಅದರ ವರದಿಯನ್ನು 2018ರಲ್ಲಿ ಸಲ್ಲಿಸಲಾಯಿತು. ಆದರೆ ಅದನ್ನು ಸ್ವೀಕರಿಸಲೂ ಇಲ್ಲ, ಅನುಮೋದನೆ ಮಾಡಲಿಲ್ಲ. ಅದೆಲ್ಲ ನಿಮಗೆಲ್ಲ ವಿವರಗಳು ಗೊತ್ತಿದೆ. 10 ವರ್ಷಗಳ ಕಾಲ ಅದನ್ನು ನೆನೆಗುದಿಯಲ್ಲಿಟ್ಟು ಮೊನ್ನೆ 2015ರ ಕಾಂತರಾಜ್ ಆಯೋಗದ ವರದಿಯ ತೀರ್ಪನ್ನು ಏನು ವರದಿ ಕೊಟ್ಟಿದ್ದಾರೆ ಅದನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕರಿಸಿದಿಲ್ಲ ಅಂತ ಕೆಲವರು ಹೇಳ್ತಾರೆ, ತಿರಸ್ಕರಿಸಲಾಗಿದೆ ಅಂತ ಹೇಳ್ತಾರೆ. ಒಟ್ಟು ಅದಿನ್ನು ಮುಗಿದ ಕತೆ, ಅದರ ಅಧ್ಯಾಯ ಮುಗಿದ ಅಧ್ಯಾಯ ಅಂತ ಹೇಳ್ಬೋದಾಗಿದೆ. ಈ ಕುರಿತು ಅನೇಕ ಟೀಕೆಗಳು ವ್ಯಕ್ತವಾದವು. ಅದರಲ್ಲಿಯೂ ಪ್ರಜಾಪ್ರಭುತ್ವವಾದಿಗಳು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಆಶೆ ಉಳ್ಳವರಂಥವರೆಲ್ಲ ಈ ರೀತಿ ಆ ಹಿಂದುಳಿದ ಆಯೋಗದ ವರ್ಗಗಳನ್ನು 68 ಕೋಟಿ ವೆಚ್ಚ ಮಾಡಿ ರಚನೆ ಮಾಡಿ ಸಮೀಕ್ಷೆ ನಡೆಸಿ ಅದನ್ನು ಸಾರ್ವಜನಿಕ ಚರ್ಚೆಗೂ ಪ್ರಕಟ ಮಾಡ್ದೇ ತಿರಸ್ಕಾರ ಮಾಡಿದ್ರ ಬಗ್ಗೆ ತಮ್ಮ ವಿಷಾದ ವ್ಯಕ್ತಪಡಿಸಿದರು ಮತ್ತು ಖಂಡಿಸಿದ್ರು ಸಹ. ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಅನ್ನೋಂಥ ಮಾತುಗಳು ಕೇಳಿಬಂದು, ಅದು ಮುಗಿದೋದ ಕತೆ. ಅದರಿಂದ ಅನೇಕರಿಗೆ ಬೇಸರವಾಗಿದ್ದು ನಿಜ. ಮತ್ತು ಒಂದು ಸಾಮಾಜಿಕ ನ್ಯಾಯಕ್ಕೆ ಅಗತ್ಯವಾದಂತಹ ಅನೇಕ ಸಮೀಕ್ಷೆ ಅಗತ್ಯವಾಗಿತ್ತು, ಅದನ್ನು ಚರ್ಚೆ ಕೂಡ ಮಾಡದೇ ಅದನ್ನು ತಿರಸ್ಕರಿಸಿದ್ದು ಕೂಡ ಅನೇಕ ರೀತಿಯಲ್ಲಿ ವ್ಯಾಪಕ ಟೀಕೆ ಒಳಗಾಗಿದ್ದು ಸಹ ನಿಜ. ಈಗ ಕೂಡಲೇ ಮರಳಿ ತಮ್ಮಿಂದ ಆದಂಥ ತಪ್ಪನ್ನು ಸರಿಪಡಿಸಲಿಕ್ಕೆ ಎಂಬಂತೆ ಈಗಿರುವಂತಹ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಹೊಸ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೆಸಲು ಸಿದ್ಧವಾಗಿದ್ದಾರೆ. ಅದೆಲ್ಲ ಮತ್ತೆ ಹೇಳುವ ಅಗತ್ಯವಿಲ್ಲ. ಅದು ಸೆಪ್ಟೆಂಬರ್ 22ರಿಂದ ಶುರುವಾಗುತ್ತೆ. 17 ದಿನಗಳ ಅವಧಿಯಲ್ಲಿ ಮುಗಿಸ್ತೀವಿ ಅಂತ ಹೇಳೋದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಕೈಪಿಡಿ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೊಂದು ಆ್ಯಪ್ ಕೂಡ ಇದೆ. ಸೊ ಅನೇಕ ರೀತಿಯ ಪೂರ್ವಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಆದರೂ ಸಹ ಅಲ್ಲಲ್ಲಿ ಅದ್ರ ಬಗ್ಗೆ ಒಂದು ಸಣ್ಣ ಮಟ್ಟದ ಟೀಕೆಗಳು ಮತ್ತು ಅಸಮ್ಮತಿ ಸಹ ವ್ಯಕ್ತವಾಗ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅನೇಕರು ಕ್ರಿಶ್ಚಿಯನ್ ಬ್ರಾಹ್ಮಿನ್, ಕ್ರಿಶ್ಚಿಯನ್ ಹಿಂದೂ, ಈ ಥರದ ಒಂದು ಕಾಲಮ್ ಇದ್ದಾವೆ. ಆ ಕಾಲಮದ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದು ಮತ್ತಷ್ಟು ಗೊಂದಲಗಳಿಗೆ ಮತ್ತು ವಾಗ್ವಾದಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅದನ್ನು ಪುನರ್ ಪರಿಶೀಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಉಪಜಾತಿಗಳನ್ನು ವಿಂಗಡಿಸಬಾರ್ದಾಗಿತ್ತು, ಕೇವಲ ಜಾತಿ ನೀಡಬೇಕಾಗಿತ್ತು ಅಂತ ಕೆಲವು ಬಲಿಷ್ಠ ಜಾತಿಗಳು, ಅದರಲ್ಲಿಯೂ ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು ಹೇಳ್ತಾ ಇದ್ದಾರೆ. ಅನೇಕ ರೀತಿಯ ಬ್ರಾಹ್ಮಣರನ್ನು ಒಳಗೊಂಡಂತೆ ಇವರೆಲ್ಲರೂ 3 ಬಲಿಷ್ಠ ಜಾತಿಗಳು ಏನಿದ್ದಾರೆ, ಬ್ರಾಹ್ಮಣರು, ಲಿಂಗಾಯತರು ಮತ್ತು ಒಕ್ಕಲಿಗರ ಒಂದು ಪ್ರಾಬಲ್ಯ ಏನಿದೆ ಈ ಕರ್ನಾಟಕದಲ್ಲಿ, ಇವರು ಸಾಮಾಜಿಕವಾಗಿ ಮುಂದುವರೆದಿದ್ದಾರೆ, ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ, ಆರ್ಥಿಕವಾಗಿ ಮುಂದುವರೆದು ಮತ್ತು ರಾಜಕೀಯವಾಗಿ ಮುಂದುವರೆದಿರೋದ್ರಿಂದ ಇವರ ಪ್ರಾಬಲ್ಯವನ್ನು, ತಮ್ಮ ಪ್ರಾಬಲ್ಯ ಏನಿದೆಯಲ್ಲ, ರಾಜಕೀಯ ಪ್ರಾಬಲ್ಯ, ಆರ್ಥಿಕ ಪ್ರಾಬಲ್ಯ, ಶೈಕ್ಷಣಿಕ ಪ್ರಾಬಲ್ಯ ಮತ್ತು ಸಾಮಾಜಿಕ ಪ್ರಾಬಲ್ಯ ಹಿಡಿತ ಏನಿದೆ ಅದನ್ನು ಇವರಿಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ಸಮೀಕ್ಷೆಯಿಂದ ತಮ್ಮ ಪ್ರಾಬಲ್ಯ ಕಡಿಮೆ ಆಗುತ್ತೆ, ಹಿಡಿತ ಕಡಿಮೆ ಆಗುತ್ತೆ, ತಮ್ಮ ಒಂದು ಅಂತಸ್ತು, ಘನತೆ ಕಡಿಮೆ ಆಗುತ್ತೆ ಅನ್ನುವಂತಹ ಇವರಲ್ಲಿ ಈ ಜಾತಿವಾದಿಗಳಂತ ಏನು ಕರೀತಾರೆ, ಇವರಲ್ಲಿ ಜಾತೀಯತೆ ಇದೆ, ಒಂದು ಜಾತಿ ಶ್ರೇಷ್ಠತೆ ವ್ಯಸನ ಇದೆ. ಇವರು ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಉಪಜಾತಿಗಳು ಬೇಡ, ಸಮಗ್ರವಾಗಿ ಬ್ರಾಹ್ಮಣರಂತ ನಮೂದಿಸಿ, ಲಿಂಗಾಯತರಂತ ನಮೂದಿಸಿ ಮತ್ತು ಒಕ್ಕಲಿಗರಂತ ನಮೂದಿಸಿ ಅಂತ ಹೇಳ್ತಾರೆ. ಯಾಕಂದರೆ ಉಪಜಾತಿಗಳಾಗಿ ಪ್ರತ್ಯೇಕವಾಗಿ ನಮೂದಿಸ್ಬಿಟ್ರೆ ಅವ್ರು ಲಿಂಗಾಯತರ ಪಟ್ಟಿಗೆ ಅಥವಾ ಒಕ್ಕಲಿಗರ ಜಾತಿಗೆ ಅಥವಾ ಬ್ರಾಹ್ಮಣರ ಜಾತಿಗೆ ಸೇರಿಕೊಳ್ಳದೇನೆ ಪ್ರತ್ಯೇಕವಾಗಿ, ಈಗ ಲಿಂಗಾಯತ ಹಡಪದರು, ಲಿಂಗಾಯತ ದರ್ಜಿಗಳು, ಲಿಂಗಾಯತ ಬೆಸ್ತರು ಅಂತ ಏನಿತ್ತು, ಡೋರ್ ಅಂತಿದ್ರೆ, ಅವರು ತಮ್ಮ ಲಿಂಗಾಯತ ಸಮುದಾಯದ ಉಪಜಾತಿಗಳಂತ ನಮೂದಿಸಿದ್ರೆ ಅವ್ರು ಲಿಂಗಾಯತ ಸಮುದಾಯಗಳಿಗೂ ಬರ್ತಾರೆ, ತಮ್ಮ ಜನಸಂಖ್ಯೆಯನ್ನು ತೋರಿಸ್ಬೋದು. ಆದರೆ ಇವರು ಅದರಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಹೇಳ್ಕೊಳ್ತಾನೆ ಪ್ರತ್ಯೇಕವಾಗಿ ಜಾತಿಯಾಗಿ ಹೇಳ್ಕೊಂಡ್ರೆ ಇವರ ಜನಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕಗಳು ಇವರಲ್ಲಿ ಇದ್ದಾವೆ. ಯಾಕಂತಂದ್ರೆ ಇವರು ತಮ್ಮನ್ನು ತಾವು ತಮ್ಮ ಜನಸಂಖ್ಯೆ ಲಿಂಗಾಯತರು ಹೇಳ್ಕೊಂಡಿದ್ರು. ಎಸ್ಪೆಷಲಿ ಕಾಂತರಾಜ್ ಆಯೋಗದ ವರದಿಯ ಏನು ಲೀಕ್ ಆಯಿತು, ಸೋರಿಕೆ ಆಯಿತು, ಸಾರ್ವಜನಿಕ ಅನಧಿಕೃತ ಸೋರಿಕೆ ಆದಾಗ ಆ ವರದಿಯನ್ನು ಆಧರಿಸ್ಬಿಟ್ಟು ಹೇಳಿದ್ರು ಲಿಂಗಾಯತರ ಜನಸಂಖ್ಯೆ 1.5 ಕೋಟಿಯಷ್ಟಿದೆ, ಒಕ್ಕಲಿಗರು ಹೇಳಿದ್ರು ಒಕ್ಕಲಿಗರ ಜನಸಂಖ್ಯೆ 1.5 ಕೋಟಿಯಷ್ಟಿದೆ, ಬ್ರಾಹ್ಮಣರು ಹೇಳಿದ್ರು ನಮ್ಮ ಜನಸಂಖ್ಯೆ. ಈಗ ಪ್ರತಿಯೊಬ್ಬರು ತಮ್ಮ ಜನಸಂಖ್ಯೆಯನ್ನು ಕೋಟಿಗಿಂತಲೂ ಹೆಚ್ಚಿದೆ ಹೇಳ್ಕೊಂತ ಹೋದಾಗ ಎಲ್ಲರಿಗೂ ನಗು ಬಂತು ಮತ್ತು ಒಂಥರ ಬಾಲಿಶೀಯವಾಗಿ ಕಾಣಿಸ್ತದೆ. ಯಾಕಂದರೆ ಕರ್ನಾಟಕದ ಜನಸಂಖ್ಯೆ 6.5 ಕೋಟಿ ಅಂತ ಸುಮಾರು ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಇವರ ಜನಸಂಖ್ಯೆ 3-4 ಕೋಟಿ ಆದ್ರೆ ಮಿಕ್ಕ ಹಂಗೆ ಕರ್ನಾಟಕ ಜನಸಂಖ್ಯೆ 7-8 ಕೋಟಿ ಆಗುವ ಸಾಧ್ಯತೆಗಳಿರುವಂಥದ್ರಿಂದ ಇದಕ್ಕೆ ಯಾವುದೇ ರೀತಿಯ ಆಧಾರವೂ ಇಲ್ಲದಿರೋದ್ರಿಂದ ಅದನ್ನು ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಪ್ರಶ್ನೆ.
ಇಲ್ಲಿ ದಲಿತರ ಜನಸಂಖ್ಯೆ 1,10,00,000 ಇರುವುದನ್ನು ಮಾತ್ರ ಅಧಿಕೃತವಾಗಿ ಸಮೀಕ್ಷೆಯಿಂದ ತಿಳಿದು ಬಂದಿದೆ ಹೊರತಾಗಿ ಮಿತ್ತ ಯಾವ ಜಾತಿಗಳ ಜನಸಂಖ್ಯೆ ಇನ್ನೂ ಅಧಿಕೃತವಾಗಿ ಸಮೀಕ್ಷೆ ಆಗಿಲ್ಲ. ಇದು ನಾವು ಸ್ಪಷ್ಟಪಡಿಸಬೇಕು. ಈ ಒಂದು ಕಾರಣಕ್ಕಾಗಿ ತಕರಾರು ತೆಗೆದ್ರು. ಎರಡನೇದಾಗಿ ಲಿಂಗಾಯತರ ಒಳಗಡೆಗೆ ಈಗ ಅನೇಕ ರೀತಿಯ ತಿಕ್ಕಾಟಗಳು ನಡೀತಾ ಇದ್ದಾವೆ. ಈ ಪಂಚಪೀಠಗಳು ಅಂತ ಹೆಂಗ್ ಕಾಡ್ತಾ ಇದೆ, ಜಂಗಮನ ಅಂತ ಹೆಂಗ್ ಕಾದ್ರೆ, ಗುರು ಪರಂಪರೆಯಲ್ಲಿ ಇರುವಂತವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೈದಿಕ ಶಾಹಿಯನ್ನ ಬೆಂಬಲಿಸ್ತಿರುವಂತವ್ರು ಮತ್ತು ವೈದಿಕತೆಯನ್ನ ಸನಾತನ ಧರ್ಮವನ್ನು ಬೆಂಬಲಿಸ್ತಿರುವಂತಹ ಅಥವಾ ಇನ್ನೂ ಹೇಳ್ಬೇಕಂದ್ರೆ ಬಿಜೆಪಿಯನ್ನು RSS ಸಿದ್ಧಾಂತ ಬೆಂಬಲಿಸುವಂತವ್ರು ಅಂತ ಏನಿದ್ದಾರೆ, ಅವರು ತಮ್ಮನ್ನು ತಾವು ಹಿಂದೂ ಧರ್ಮದ ಅಡಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತು ವೀರಶೈವ ಲಿಂಗಾಯತರು ಬರೆಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವಿರಕ್ತ ಮಠದ ಗುರು ಪರಂಪರೆಗೆ ಸೇರುವಂತವ್ರು ಮತ್ತು ಲಿಂಗಾಯತವನ್ನು ಪ್ರತ್ಯೇಕ ಧರ್ಮವನ್ನು ಎಂದು ಹೋರಾಟ ಮಾಡ್ತಿರುವಂತವ್ರು ಮತ್ತು ಬಸವಣ್ಣನ ಚಿಂತನೆ, ಬಸವಣ್ಣನ ಅನ್ವಯಗಳಾಗಿರುವಂತವ್ರು ಹೇಳ್ತಾ ಇದ್ದಾರೆ ಲಿಂಗಾಯತ ಎನ್ನುವುದು ಪ್ರತ್ಯೇಕ ಧರ್ಮ ಅಂತ ನಮೂದಿಸಿ, ಜಾತಿ ಕಾಲಮಲ್ಲಿ ಲಿಂಗಾಯತ ಅಂತ ನಮೂದಿಸಿ, ಉಪಜಾತಿಗಳ ಕಾಲಮಲ್ಲಿ ನಿಮ್ಮ ಅನೇಕ ಉಪಜಾತಿಗಳೇನಿದ್ದಾವೆ, ಸಾಧುರು, ಪಂಚಮಶಾಲಿಗಳು, ಬಣಜಿಗರು, ಈ ತರ ನಿಮ್ಮ ಹಡಪದರು ಅಂತ ಹೇಳ್ಬಿಟ್ಟು ಉಪಕರ್ಮಿಸ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈ ರೀತಿಯ ಗೊಂದಲ ಅವರೊಳಗಡೆ ತಿಕ್ಕಾಟಕ್ಕೆ ನಡೀತಾ ಇದೆ. ಬ್ರಾಹ್ಮಣರು ತಮ್ಮ ಹಿಂದೂ ಧರ್ಮವಂತಲ್ಲೂ ಅಲ್ಲಿ ಜಾತಿಯಲ್ಲಿ ಬ್ರಾಹ್ಮಣ ಅಂತಲೂ ಉಪಪಂಗಡದಲ್ಲಿ ಅಂತ ಹೇಳೋಕೆ ನಮಿಸ್ತಾರೆ. ಅದೇ ರೀತಿ ಒಕ್ಕಲಿಗರು, ಇದು ಬಲಿಷ್ಠ ಜಾತಿಗಳು ಆಗ್ಲೇ ಹೇಳಿದಾಗ ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹರಸಾಹಸ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟು ಸಾಲದೆಂಬಂತೆ ಇದನ್ನು ಪ್ರಶ್ನಿಸ್ಬಿಟ್ಟು ಸೆಪ್ಟೆಂಬರ್ 22ರಂದು ಏನು ಸೋಮವಾರದ ನಡೀಬೇಕಾದ ಜಾತಿ ಗಣತಿಯನ್ನು ಪ್ರಶ್ನಿಸ್ಬಿಟ್ಟು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವರ ಪ್ರಕಾರ ಈ ಜಾತಿ ಇದು ಇವ್ರು ಮುಂದಿಟ್ಟಂತ ವಾದಗಳು ಕೂಡ ಬಾಲಿಶವಾಗಿದ್ದಾವೆ, ಕಾನೂನಾತ್ಮಕವಾಗಿ ನಿಲ್ಲಲಾರದೆನ್ನುವಂಥದ್ದು ನನ್ನ ನಂಬಿಕೆ ಇದೆ. ಯಾಕಂತಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಇದು ಶಾಶ್ವತ ಹಿಂದುಳಿದ ಆಯೋಗ ಆಗಿರೋದ್ರಿಂದ ಇವರು ಬ್ರಾಹ್ಮಣರು ಲಿಂಗಾಯತರ ಸಮೀಕ್ಷೆ ಮಾಡಕ್ಕೆ ಹೆಂಗ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಜೋಕ್ ಅಂತಂದ್ರೆ ಇದೇ ಲಿಂಗಾಯತರು ಮತ್ತು ಇದೇ ಒಕ್ಕಲಿಗರು ಇದೇ ಹಿಂದುಳಿದ ವರ್ಗಗಳ 3A 3B ಪಟ್ಟಿಯಲ್ಲಿ ಬರ್ತಾರೆ ಅನ್ನೋದನ್ನ ಮರೆತುಬಿಟ್ಟು ಮೀಸಲಾತಿ ಬೇಕಾದಾಗ ಹಿಂದುಳಿದ ವರ್ಗಗಳ ಪ್ರವರ್ಗಗಳು ಬೇಕಾಗ್ತವೆ, ಸಮೀಕ್ಷೆ ಮಾಡ್ಬೇಕಾದಾಗ ತಾವು ಮುಂದುವರೆದ್ರು ಅಂತ ಹೇಳ್ಕೊಳ್ತಾರೆ. ಇಂತಹ ಒಂದು ಹಿಪೋಕ್ರಸಿಯನ್ನು ನಾವು ಇಲ್ಲಿ ಮಾತ್ರ ನೋಡಕ್ ಸಾಧ್ಯ ಆಗುತ್ತೆ. ಇನ್ನು ಮತ್ತೊಂದು ಇವ್ರು ಕೊಡುವಂತ ಕಾರಣ ದಸರಾ ಕಾಲಘಟ್ಟದಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಅವೆಲ್ಲ ಕ್ಷುಲ್ಲಕ ಕಾರಣಗಳು. ಇವರಿಗೆ ಕುಡಿಲಾರ್ದು ಏನ್ ಹೇಳ್ತಾರಲ್ಲ, ಇವರಿಗೆ ಆಸಕ್ತಿ ಇಲ್ಲ, ಇವರಿಗೆ ಸಮೀಕ್ಷೆ ಬೇಕಾಗಿಲ್ಲ, ಇವರ ಬಂಡವಾಳ ಬಯಲಾಗುತ್ತೋ ಅಥವಾ ಇವರ ಜನಸಂಖ್ಯೆಯ ಒಂದು ನಿಜ ಪರಿಸ್ಥಿತಿ ಗೊತ್ತಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇವರು ತಕರಾರು ತೆಗಿತಾ ಇದ್ದಾರೆ. ಬಹುಶಃ ಹೈಕೋರ್ಟ್ ಇದನ್ನು ಪುರಸ್ಕರಿಸಲಿಕ್ಕಿಲ್ಲ ಅಂತ ನಾವು ಆಶಿಸೋಣ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತೆ ಎನ್ನುವುದನ್ನು ಕೂಡ ನಾವು ಆಶಿಸೋಣ. ಇದು ನಡಿಲೇಬೇಕು. ಇದನ್ನು ಮತ್ತೆ ನಾವು ಕಳ್ಕೊಳ್ಳಕ್ಕೆ ಇಷ್ಟವೇ ಇಲ್ಲ. ಈಗ ಆಲ್ರೆಡಿ ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕ್ಯಾಸ್ಟ್ ಒಳಗಡೆಗೆ ಒಳ ಮೀಸಲಾತಿ ಕುರಿತಂತೆ ನಾಗಮೋಹನ್ ಆಯೋಗದ ವರದಿ ಕೊಟ್ಟಿದ್ದಾರೆ. ಅಲ್ಲಿ ಆಗಲೇ ದಲಿತ ಸಮುದಾಯದ ಜನಸಂಖ್ಯೆ 1,10,00,000 ಅಂತ ಅದು ಅಂದಾಜು ಸಮೀಕ್ಷೆ ಪ್ರಕಾರ ಹೇಳಿದ್ದಾರೆ. ಇಲ್ಲಿಯೂ ಈ ಜಾತಿ ಸಮೀಕ್ಷೆಯಲ್ಲಿ ಅದಕ್ಕೆ ಮತ್ತೊಮ್ಮೆ ದಾಖಲೆ ಸಿಗುತ್ತೆ. ಮತ್ತು ಈ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರತಿ 10 ವರ್ಷಕ್ಕೊಮ್ಮೆ ನಡಿಬೇಕಂತ ಎನ್ನುವುದು ಒಂದು ನ್ಯಾಯಾಂಗ ವ್ಯವಸ್ಥೆ ಆಶಯವೂ ಆಗಿರೋದ್ರಿಂದ, ಯಾಕಂತಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಒಂದು ತಲೆಮಾರು ಅಂತ ನಾವು ಪರಿಗಣಿಸಿದ್ರೆ, 10ರಿಂದ 15 ವರ್ಷವನ್ನ ಒಂದು ತಲೆಮಾರು ಅಂತ ಪರಿಗಣಿಸಿದ್ರೆ ಆ ಸಾಮಾಜಿಕ ಪಲ್ಲಟಗಳು, ಸಾಮಾಜಿಕ ಬೆಳವಣಿಗೆಗಳು, ಶೈಕ್ಷಣಿಕ ಬೆಳವಣಿಗೆಗಳು, ಆರ್ಥಿಕ ವ್ಯತ್ಯಾಸಗಳು ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತವೆ. ಈ ಆಧಾರದಲ್ಲಿ ಅನೇಕ ರೀತಿಯ ಪಬ್ಲಿಕ್ ಪಾಲಿಸೀಸ್, ಗೌರ್ಮೆಂಟ್ ಪಾಲಿಸೀಸ್, ಸರ್ಕಾರಿ ನೀತಿಗಳನ್ನು ರೂಪಿಸಕ್ಕೆ ಸಾಧ್ಯ ಆಗುತ್ತೆ. ಯಾವ ಸಮುದಾಯಗಳಿಗೆ ಯಾವ ರೀತಿಯಂತ ಒಂದು ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು, ಯಾವ ರೀತಿಯ ಸಬಲೀಕರಣ ಬೇಕು ಅನ್ನೋದಾದ್ರೆ ಈ ಹಿಂದುಳಿದ ಜಾತಿಗಳು, ಅತಿ ಹಿಂದುಳಿದ ಜಾತಿಗಳು, ವಂಚಿತ ಸಮುದಾಯಗಳು ಮತ್ತು ದಲಿತರು ಇವರೆಲ್ಲರ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ಒಂದು ಅಂಕಿಅಂಶಗಳು, ಒಂದು ದತ್ತಾಂಶದ ಅಗತ್ಯವಿದೆ. ಇದು ಪ್ರತಿ 10 ವರ್ಷಕ್ಕೊಮ್ಮೆ ನಡಿಬೇಕೆನ್ನುವಂಥದ್ದು ಕೂಡ ಎಲ್ಲ ಪ್ರಜಾಪ್ರಭುತ್ವವಾದಿಗಳ ಆಗ್ರಹವಾಗಿದೆ. ಈ ದತ್ತಾಂಶಗಳ ಆಧಾರದಲ್ಲಿಯೇ ಸರ್ಕಾರ ಕಲ್ಯಾಣ ಯೋಜನೆಗಳನ್ನು ರೂಪಿಸಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರ ತನ್ನ ಮೀಸಲಾತಿ ನೀತಿಯನ್ನು ಪರಿಷ್ಕರಿಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪಬ್ಲಿಕ್ ಪಾಲಿಸಿಗಳನ್ನ ನಿರೂಪಿಸಲಿಕ್ಕೆ ನೀತಿ ನಿರ್ಣಯಗಳನ್ನ ನಿರೂಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಾ ಕಾರಣಗಳಿಗೆ ಇದು ಅಗತ್ಯವಿದೆ. ಮತ್ತು ಉದಾಹರಣೆಗೆ ಒಂದು ಭೂ ಹಂಚಿಕೆಯನ್ನು ತೆಗೆದುಕೊಂಡ್ರೆ ಈ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಸಣ್ಣ ಜಾತಿಗಳ ಬಳಿ ಎಷ್ಟೆಷ್ಟು ಭೂ ಒಡೆತನ ಹೊಂದಿದ್ದಾರೆ, ಎಷ್ಟು ಅವರು ಭೂಮಿ ಒಡೆತನದಿಂದ ವಂಚಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದಿಲ್ಲದೆ ಹೋದ್ರೆ ಅವರ ಈ ಆಧಾರದಲ್ಲಿ ಯಾರಿಗೆ ಭೂ ಒಡೆತನ ಇಲ್ವೋ ಅವರಿಗೆ ಭೂ ಹಂಚಿಕೆ ಮಾಡುವಂತಹ ಒಂದು 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 ಅಗತ್ಯವಾದ ದತ್ತಾಂಶ ದೊರಕುತ್ತೆ. ಅದೇ ರೀತಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತೆ ಇದನ್ನು ವಿವರಿಸುವ ಅಗತ್ಯವಿಲ್ಲ. ಇವೆಲ್ಲ ಕಾರಣಗಳಿಗೆ ಈ ಸಮೀಕ್ಷೆ ಅತ್ಯಗತ್ಯ
ಮತ್ತೆ ಹೇಳ್ತಾ ಇದ್ದೀವಿ, 10 ವರ್ಷಕ್ಕೊಮ್ಮೆ ನಡೀಲೇಬೇಕಾಗಿರುವಂಥದ್ದು. ಮತ್ತು ಈ ಪ್ರಬಲ ಜಾತಿಗಳು ಶತಮಾನಗಳಿಂದ ಎಲ್ಲವನ್ನೂ ಪಡ್ಕೊಂಡಂತ ಈ ಪ್ರಬಲ ಜಾತಿಗಳು ಏನಿದ್ದಾರೆ, ಇವ್ರು ಯಾಕೆ ವಿರೋಧಿಸ್ತಂದ್ರೆ ಈ ಸಮೀಕ್ಷೆಯ ಮೂಲಕ ಏನ್ ತಮ್ಮಲ್ಲಿರುವಂತಹ ಭೂ ಒಡೆತನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೊರಗೆ ಬರುತ್ತೆ, ತಮಗಿರುವಂತಹ ಶೈಕ್ಷಣಿಕ ಮುಂದುವರಿಕೆ ಹೊರಬಂದಿದೆ ಅಂತ ಗೊತ್ತಾಗುತ್ತೆ, ಸಾಮಾಜಿಕ ಮುಂದುವರೆದಿರೋದು ಗೊತ್ತಾಗುತ್ತೆ, ಜನಸಂಖ್ಯೆ ನಿಜದ ಜನಸಂಖ್ಯೆಯ ಪ್ರಮಾಣ ಗೊತ್ತಾಗುತ್ತೆ ಎನ್ನುವ ಕಾರಣಕ್ಕೆ ಅದನ್ನು ವಿರೋಧಿಸ್ತಾರೆ. ಯಾಕಂತಂದ್ರೆ ಈ ಎಲ್ಲಾ ಜಾತಿಗಳ ಬಳಿ ಅತಿ ಹೆಚ್ಚಿನ ಜನಸಂಖ್ಯೆ ಭೂ ಒಡೆತನ ಇರುವ ಕಾರಣಕ್ಕೆ ಇವರನ್ನು ಗುರಿಯಾಗಿರಿಸಿಕೊಂಡು ಕಲ್ಯಾಣಗಳು ರೂಪಿಸೋದು ಕಡಿಮೆ ಆಗುತ್ತೆ, ಈ ಮೀಸಲಾತಿಯನ್ನು ಕೂಡ ಪರಿಷ್ಕರಿಸಬಹುದಾಗುತ್ತೆ. ಇವೆಲ್ಲ ಕಾರಣಗಳಿಗೆ ಅವ್ರು ವಿರೋಧಿಸ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಕಾರಣಕ್ಕೋಸ್ಕರ ನಾವು ಇವರಿಗೆ ಹೇಳ್ಬೇಕಾಗತ್ತೆ, ಈ ಪ್ರಬಲ ಜಾತಿಗಳ ಕರ್ಕೊಂಡಿದ್ದಾರೆ ಬ್ರಾಹ್ಮಣರು, ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ, ನಿಮ್ಮ ವಿರೋಧವನ್ನ ಕೂಡ ನಾವು ವಿರೋಧಿಸ್ತಾ ಇದ್ದೀವಿ. ಅತಿ ಹಿಂದುಳಿದ ವರ್ಗಗಳಿಗೆ, ವಂಚಿತ ಸಮುದಾಯಗಳಿಗೆ ಈ ಜಾತಿ ಸಮೀಕ್ಷೆ ಅಗತ್ಯವಾಗಿದೆ. ಅವರ ಪ್ರಾತಿನಿಧ್ಯಕ್ಕೆ ಮತ್ತು ಸಬಲೀಕರಣಕ್ಕೆ ಕೂಡ ಇದು ಅಗತ್ಯ ಅಂತ ನಾವು ಮತ್ತೆ ಹೇಳಬೇಕಾಗುತ್ತೆ. ಇನ್ನು ಇದೇನು ಹೊಸದಲ್ಲ, ಜಾತಿ ಸಮೀಕ್ಷೆ ಅನ್ನುವಂಥದ್ದಾಗ್ಲಿ ಆಯೋಗಗಳಾಗ್ಲಿ ಹೊಸದಲ್ಲ. ಇದು ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನದಿಂದಲೂ ಇದು ಜಾರಿಯಲ್ಲಿರುವುದನ್ನು ಕೂಡ ನಾವು ಕೊಂಚ ಇತಿಹಾಸವನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಉದಾಹರಣೆಗೆ 1950ರಲ್ಲಿ ಸ್ಪೆಷಲ್ ಆಫೀಸರ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಎನ್ನುವಂತಹ ಒಂದು ಸಮಿತಿಯೇ ರಚಿಸಲಾಗಿತ್ತು. ಅದು ಆರ್ಟಿಕಲ್ 338ನ ಆಧಾರದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಆಮೇಲೆ ಬಂತು. ಅದಕ್ಕೂ ಮುಂಚೆ ಸ್ಪೆಷಲ್ ಆಫೀಸರ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅಂತ 1905ರಲ್ಲಿ ರಚನೆ ಆಯಿತು. ಮತ್ತು 1953ರಲ್ಲಿ ಆರ್ಟಿಕಲ್ 340 ಆಧಾರದಲ್ಲಿ ಕಾಕಾ ಕಾಲೇಕರ್ ಆಯೋಗವನ್ನು ರಚನೆ ಮಾಡಿದ್ರು ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ಮಾಡೋದಕ್ಕೆ. 1973ರಿಂದ 75ರಲ್ಲಿ ಹಾವನೂರು ಆಯೋಗ ರಚನೆ ಆಯಿತು ಇದೇ ಕಾರಣಕ್ಕೆ, ಆರ್ಟಿಕಲ್ 340ಯ ಆಧಾರದಲ್ಲಿ. ಮತ್ತು 1979ರಲ್ಲಿ ಮಂಡಲ ಆಯೋಗ ರಚನೆ ಆಗಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಮತ್ತು ಮಂಡಲ ಆಯೋಗ ರಚನೆಯ ನಂತರ ಅದನ್ನು ಜಾರಿಗೊಳಿಸಿದ ನಂತರ 1990ರಲ್ಲಿ ಜಾರಿಗೊಳಿಸಿದ ನಂತರ ಮತ್ತು 1992ರಲ್ಲಿ ಮಂಡಲ ಆಯೋಗದ 27% ಮೀಸಲಾತಿಯನ್ನು ಎತ್ತಿ ಹಿಡಿದ ಇದರ ಸಹನೆ ತೀರ್ಪು ಪ್ರಕಟವಾದ ನಂತರ 1993ರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಿದ್ರು. ಮತ್ತು 1990ರಲ್ಲಿ 65ನೇ ತಿದ್ದುಪಡಿಯ ಮೂಲಕ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಿದ್ರು. ಮತ್ತು ಆರ್ಟಿಕಲ್ 38ನ ಆಧಾರದಲ್ಲಿ ರೀಪ್ಲೇಸಿಂಗ್ ದ ಶೆಡ್ಯೂಲ್ ಕ್ಯಾಸ್ಟ್ ಆಫೀಸರ್ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಒಂದು ಸ್ಪೆಷಲ್ ಆಫೀಸರ್ ವಿಶೇಷ ಅಧಿಕಾರಿ ಇದ್ರು, ಅವರನ್ನು ಬದಲಾಯಿಸಿಬಿಟ್ಟು 65ನೇ ತಿದ್ದುಪಡಿಯ ಮೂಲಕ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಿದ್ರು ಆರ್ಟಿಕಲ್ 338 ಆಧಾರದಲ್ಲಿ. ನಂತರ 2003ರಲ್ಲಿ 89ನೇ ತಿದ್ದುಪಡಿಯ ಮೂಲಕ ಅದನ್ನು ವಿಭಜನೆ ಮಾಡಿಬಿಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ ಅನ್ನುವಂಥದ್ದನ್ನು ರಚನೆ ಮಾಡಿದ್ರು. ಅಂದ್ರೆ ಪರಿಶಿಷ್ಟ ಜಾತಿಗಳಿಗೋಸ್ಕರ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳಿಗೆ ರಾಷ್ಟ್ರೀಯ ಆಯೋಗ ಅಂತ ಹೇಳ್ಬಿಟ್ಟು ರಚನೆ ಮಾಡಿದ್ರು. ಮತ್ತು 2018ರಲ್ಲಿ 102ನೇ ತಿದ್ದುಪಡಿ ಮಾಡೋದ್ರ ಮೂಲಕ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಗೋಸ್ಕರ ಅದಕ್ಕೊಂದು ಸಂವಿಧಾನಿಕ ಸ್ಥಾನಮಾನವನ್ನು ಕೊಡಲಾಗಿತ್ತು. ಮತ್ತು ಇನ್ನು 105ನೇ ತಿದ್ದುಪಡಿಯ ಮೂಲಕ ಈ ಕಾಯ್ದೆಯ ಮೂಲಕ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಗುರುತಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ನೀಡಲಾಯಿತು. ಇದು ಬಹಳ ಮುಖ್ಯ. 105ನೇ ತಿದ್ದುಪಡಿಯ ಮೂಲಕ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಡಲಾಯಿತು. ಮತ್ತು 2018ರಲ್ಲಿ ಹಿಂದುಳಿದ ವರ್ಗಗಳಿಗೆ ಒಳ ಮೀಸಲಾತಿ ಕೊಡಬೇಕಂತ ಹೇಳ್ಬಿಟ್ಟು ರೋಹಿಣಿ ಆಯೋಗ 31 ರೋಹಿಣಿ ಆಯೋಗವನ್ನು ರಚನೆ ಮಾಡಲಾಯಿತು. ಮತ್ತು 31 ಜನವರಿ 2023ರಲ್ಲಿ ರೋಹಿಣಿ ಆಯೋಗವು ಹಿಂದುಳಿದ ವರ್ಗಗಳಿಗೆ ಒಳ ಮೀಸಲಾತಿ ಕೊಡಬೇಕೆನ್ನುವಂತ ಒಂದು ತೀರ್ಪು ಕೊಟ್ಟಿದೆ. ಅದರ ವರದಿ ಇನ್ನು ಕೇಂದ್ರ ಸರ್ಕಾರದ ಬಳಿ ಇದೆ. ಮತ್ತು ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ 1965ರಲ್ಲಿ GN ಲೋಕೂರ್ ಆಯೋಗವನ್ನು ರಚನೆ ಮಾಡಲಾಯಿತು. 1996ರಲ್ಲಿ ರಾಮಚಂದ್ರ ರಾಜು ಆಯೋಗ ರಚನೆ ಮಾಡಲಾಯಿತು. ಮತ್ತು 2007ರಲ್ಲಿ ಉಷಾ ಮೆಹ್ರಾ ಆಯೋಗವನ್ನು ರಚನೆ ಮಾಡಲಾಯಿತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಮತ್ತು ಕರ್ನಾಟಕದ ವಿಷಯಕ್ಕೆ ಬಂದ್ರೆ 1919ರಲ್ಲಿ ಆಗಿನ ನಾಲ್ವಡಿ ಕೃಷ್ಣರಾಜ ಅವರ ನೇತೃತ್ವದಲ್ಲಿ ಮಿಲ್ಲರ್ ಸಮಿತಿಯನ್ನು ರಚನೆ ಮಾಡಲಾಯಿತು 1919ರಲ್ಲಿ. ಅದರಲ್ಲಿ 50% ಮೀಸಲಾತಿಯನ್ನು ಉನ್ನತ ಹುದ್ದೆಗಳಲ್ಲಿ 50% ಮೀಸಲಾತಿ ಕೊಡಬೇಕಂತ ಶಿಫಾರಸು ಮಾಡಲಾಯಿತು. ಮತ್ತು ಈ 50%ರಲ್ಲಿ ಈ 3/2 ಭಾಗದಷ್ಟು ಕೆಳ ಹಂತದ ಹುದ್ದೆಗಳಲ್ಲಿ ಮೀಸಲಿರಿಸಬೇಕಂತ ಶಿಫಾರಸು ಮಾಡಲಾಯಿತು ಮಿಲ್ಲರ್ ಆಯೋಗದ ವರದಿಯನ್ನ. ಇದನ್ನು 2021ರಲ್ಲಿ ಜಾರಿ ಆಯಿತು. ಆಗಲೂ ಸಹ ಮಿಲ್ಲರ್ ಆಯೋಗದ
ವರದಿಯ ಶಿಫಾರಸುಗಳನ್ನು ಮತ್ತು ಜಾರಿಯನ್ನು ವಿರೋಧಿಸ್ಬಿಟ್ಟು ಬ್ರಾಹ್ಮಣರು ಬಹಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ರೀತಿಯ ಬ್ರಾಹ್ಮಣರ ವಿರೋಧಕ್ಕೆ ಈಗಾಗಲೇ 105 ವರ್ಷಗಳ ಇತಿಹಾಸವಿದೆ ಮತ್ತು ಕರ್ನಾಟಕದಲ್ಲಿ ಮಿಲ್ಲರ್ ಆಯೋಗ ಜಾರಿಗೊಂಡು 105 ವರ್ಷಗಳಾಗಿದ್ದಾವೆ. ಹೀಗಾಗಿ ಇವರ ವಿರೋಧ ಹೊಸದಲ್ಲ ಅಂತ ಒಂದು ಮತ್ತೆ ಹೇಳಬೇಕಾಗತ್ತೆ. ಮತ್ತು 1960ರಲ್ಲಿ ಈ ಹಿಂದುಳಿದ ಆಯೋಗಗಳ ವರ್ಗಗಳ ಸಮೀಕ್ಷೆಗಾಗಿ ನಾಗನಗೌಡ ಸಮಿತಿಯನ್ನು ನೇಮಕಾತಿ ಮಾಡಲಾಯಿತು. ಈ ನಾಗನಗೌಡ ಸಮಿತಿಯು 399 ಜಾತಿಗಳನ್ನು ಗುರುತಿಸ್ಬಿಟ್ಟು ಮೀಸಲಾತಿ ಕೊಡುವುದನ್ನು ಕಲ್ಪಿಸಿತು. ಅದರಲ್ಲಿ ಶಿಕ್ಷಣದಲ್ಲಿ 50% ಹುದ್ದೆಗಳಲ್ಲಿ 45% ಮೀಸಲಾತಿ ಕೊಡಬೇಕಂತ ಶಿಫಾರಸ್ ಮಾಡಿತು. ಇದರಲ್ಲಿ ಲಿಂಗಾಯತರನ್ನ ಹೊರಕಿಡ್ಲಾಯಿತು, ಮುಂದುವರೆದ ಜಾತಿಗಳಿಂದ ಹೊರಕಿಡ್ಲಾಯಿತು. ಆಗಿರುವಂತಹ ಕಾಂಗ್ರೆಸ್ ಸರ್ಕಾರ ಇವರ ಈ ಲಿಂಗಾಯತ ಜಾತಿಗಳನ್ನು ಎದುರಾಕೊಳ್ಳಾರ್ದೇ ನಾಗನಗೌಡ ವರದಿಯ ಶಿಫಾರಸ್ನ ಒಪ್ಪಲಿಲ್ಲ. ಮತ್ತು 1975ರಿಂದ 72ರಿಂದ ಅವಧಿಯಲ್ಲಿ ಹಾವನೂರು ಆಯೋಗವನ್ನು ರಚನೆ ಮಾಡಲಾಯಿತು. ಹಾವನೂರು ಆಯೋಗವನ್ನು ಆಗಿನ ದೇವರಾಜ ಅರಸು ಅವರ ರಾಜಕೀಯ ಇಚ್ಛಾಶಕ್ತಿ ಇದ್ದ ಕಾರಣಕ್ಕೆ ಅವರು ಅತಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ಕಲ್ಪಿಸಬೇಕೆನ್ನುವಂತಹ ಒಂದು ದೃಢ ನಿರ್ಧಾರ ಮಾಡಿದ ಕಾರಣಕ್ಕೆ ಹಾವನೂರು ಆಯೋಗವನ್ನು ಜಾರಿಗೊಳಿಸಿದ್ರು. ಎಂತಹ ವಿರೋಧದ ನಡುವೆಯೂ, ಅದರಲ್ಲಿಯೂ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರ ವಿರೋಧದ ನಡುವೆಯೂ ಅದನ್ನು ಜಾರಿಗೊಳಿಸಿದ್ರು. ಈಗ ಅರಣ್ಯ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆ ಅವರ ತಂದೆ ಆಗಿದ್ದಂಥ ಭೀಮಣ್ಣ ಖಂಡ್ರೆ ಈ ಹಾವನೂರು ಆಯೋಗದ ವರದಿಯನ್ನು ಸದನದಲ್ಲೇ ಸುಟ್ಟಾಗಿದ್ದ ಒಂದು ದೊಡ್ಡ ಮಟ್ಟದ ಒಂದು ದುಷ್ಕೃತ್ಯ ನಡೆದು ಸಹ ದೇವರಾಜ ಅರಸು ಅಂತ ಒಬ್ಬ ಪ್ರಗತಿಪರ ರಾಜಕಾರಣಿಗಳು ಅದನ್ನು ಹಿಂದಕ್ಕೆ ಸರಿಲಿಲ್ಲ, ಅದನ್ನು ಜಾರಿಗೊಳಿಸಿದ್ರು. ಅದರಲ್ಲಿ ಸಹ ಲಿಂಗಾಯತರು ಮತ್ತು ಕ್ರೈಸ್ತರನ್ನ ಹೊರಗಿಟ್ಟಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. 1983ರಲ್ಲಿ ವೆಂಕಟಸ್ವಾಮಿ ಆಯೋಗ ರಚನೆ ಆಯಿತು. ಅದು ಸಹ ಕೆಲವು ಬಲಿಷ್ಠ ಜಾತಿಗಳನ್ನು ಹೊರಗಿಡಿತು ಮೀಸಲಾತಿ ಪಟ್ಟಿಯಿಂದ. 1986ರಲ್ಲಿ ಕ್ಯಾಟಗರೈಸ್ ಮಾಡಲಾಯಿತು, ಆಯೋಗಗಳನ್ನು ABCD ಅಂತ ಕ್ಯಾಟಗರೈಸ್ ಮಾಡಲಾಯಿತು. ಮತ್ತು 1999ರಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯನ್ನು ಶಿಫಾರಸ್ ಮಾಡಿದ್ರು. ಅದರಲ್ಲಿ ಕೂಡ ಕೆಲವು ಬಲಿಷ್ಠ ಸಂಬಂಧಗಳನ್ನು ಹೊರಗಿಟ್ಟರು. 1992 ಇಂದ್ರಸಾನಿ ತೀರ್ಪು ಬಂದ ನಂತರ ಈ ಚಿನ್ನಪ್ಪರೆಡ್ಡಿ ಆಯೋಗಗಳನ್ನು ತಿದ್ದುಪಡಿ ಮಾಡಿ ಒಕ್ಕಲಿಗರನ್ನು ಕೂಡ ಸೇರ್ಪಡೆ ಮಾಡಿ ಪ್ರವರ್ಗ 3A 3B ಅಂತ ವರ್ಗೀಕರಣ ಮಾಡಿದ್ರು. 3A ಒಕ್ಕಲಿಗರು ಮತ್ತು ಇತರ ಜಾತಿಗಳು, 3B ಲಿಂಗಾಯತರು ಮತ್ತು ಇತರ ಅದರಲ್ಲೂ ಕ್ರೈಸ್ತರ ಒಂದು ಬಣ, ಜೈನರ ಒಂದು ಬಣವನ್ನು ಸೇರಿಸಲಾಯಿತು. ಮತ್ತು 1994ರಲ್ಲಿ ಕರ್ನಾಟಕದಲ್ಲಿ ಶಾಶ್ವತ ಹಿಂದುಳಿದ ಆಯೋಗಗಳ ವರ್ಗದ ರಚನೆ ಆಯಿತು. ಮೊಟ್ಟ ಮೊದಲ ಬಾರಿಗೆ ಕುನೂರು ನಾರಾಯಣ ಪೈಗಳು ಅದರ ಅಧ್ಯಕ್ಷರಾಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದಿಷ್ಟು ಒಂದು ಸ್ಥೂಲ ಇತಿಹಾಸವಿದೆ. ಮತ್ತು ಆಗಲೂ ವಿರೋಧ ಇತ್ತು. ನಾನು ಹೇಳ್ದಂಗೆ ನಾರೋಳಿ ಕೃಷ್ಣರಾಜ ಅವರು ಒಡೆಯರ ಕಾಲದಲ್ಲಿ 105 ವರ್ಷಗಳಿಂದೆಯೂ ಮಿಲ್ಲರ್ ಆಯೋಗದ ಶಿಫಾರಸುಗಳಿಗೆ ಮತ್ತು ಅದರ ಜಾರಿಗೆ ವಿರೋಧ ಮಾಡಿದ್ರು. ಈಗಲೂ ವಿರೋಧ ಮಾಡ್ತಾ ಇದ್ದಾರೆ. ಹಾವನೂರು ಆಯೋಗಕ್ಕೆ 50 ವರ್ಷಗಳಿಂದ ಹಾವನೂರು ಆಯೋಗದ ಜಾರಿಗೊಳಿಸಬೇಕಿಗೆ ವಿರೋಧ ಮಾಡಿದ್ರು, ಈಗಲೂ ವಿರೋಧ ಮಾಡ್ತಾ ಇದ್ದಾರೆ. ಮಂಡಲ ಆಯೋಗಕ್ಕೂ ವಿರೋಧ ಮಾಡಿದ್ರು, ಈಗಲೂ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ವಿರೋಧಗಳಿಗೆ ಧೃತಿಗೆಡದನೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಸಮೀಕ್ಷೆಯನ್ನು ಮುಂದುವರಿಸಬೇಕು. ಮೀಸಲಾತಿಯನ್ನ ವರ್ಗೀಕರಣ ಮಾಡೋದಕ್ಕೆ ವರ್ಗೀಕರಣ ಮಾಡೋದಕ್ಕೆ ಆಲೋಚಿಸಬೇಕು ಮತ್ತು ಈ ಸಮೀಕ್ಷೆಯನ್ನ ಬಹಿರಂಗಗೊಳಿಸಬೇಕು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂತಹ ಮತ್ತೊಂದು ಜವಾಬ್ದಾರಿ ಕೇವಲ ಸಮೀಕ್ಷೆ ಮಾಡುವುದಲ್ಲ, ಮತ್ತು ಕಾಂತರಾಜು ಆಯೋಗದ ವರದಿಗೆ ಆದಂತಹ ದುರಂತ ಇದಕ್ಕೆ ಆಗದೇ ರೀತಿ ನೋಡ್ಕೊಳ್ಬೇಕು, ಬಹಿರಂಗಗೊಳಿಸಬೇಕು, ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು, ಸದನದಲ್ಲಿ ಚರ್ಚೆ ಆಗಬೇಕು ಮತ್ತು ಸೂಕ್ತ ತಿದ್ದುಪಡಿಗಳಿದ್ರೆ ತಿದ್ದುಪಡಿ ಮಾಡಿ ಜಾರಿಗೊಳಿಸಬೇಕು. ಇಷ್ಟೇ ಇವ್ರ ಮುಂದಿರುವಂತಹದ್ದು. ಯಾವುದೇ ಪ್ರಬಲ ಜಾತಿಗಳ ವಿರೋಧಕ್ಕೆ ಮಣಿಬಾರದು ಅಂತ ನಾವೆಲ್ಲರೂ ಆಗ್ರಹಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.